VIP ವೆಹಿಕಲ್. ಸೊ VIP ತರಾನೇ ಮಾಡಿಫಿಕೇಶನ್ ಆಗಿದೆ. ಸುಮಾರು ರಿವ್ಯೂಸ್ ನೋಡಿ ಸುಮಾರು ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿದ್ಮೇಲೆ ನಿಮ್ ರಿವ್ಯೂಸ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ಆಮೇಲೆ ನಿಮ್ ಜೊತೆ 2-3 ಸತಿ ಚಾಟ್ ಮಾಡಿದೆ. ಡೈರೆಕ್ಟ್ ಆಗಿ ನಾನು 2 ಗಾಡಿ ತಗೊಂಡ್ಬಂದಿದ್ದೆ. DRL ಸ್ಮೋಕ್ ಅಲ್ಲಿ ಬರುತ್ತೆ ನಿಮ್ಗೆ, ಇಂಡಿಕೇಟರ್ ಸಮೇತ ಬರುತ್ತೆ ನಿಮ್ಗೆ. ಬಟ್ ಕಾರ್ ಮಾತ್ರ ನನಗೆ ನಿಜವಾಗ್ಲೂ ಒಂದು VIP ವೆಹಿಕಲ್ ಆಗಿ ಕೊಟ್ಟಿದ್ದೀರಾ. 70 ಮ್ಯಾಟ್ ತಾವು ನೋಡಬಹುದು ಯಾವ ತರ ಫಿನಿಶಿಂಗ್ ಇದೆ. ಥಾರ್ ಅಂತ ಬ್ಯಾಚ್ ಬರುತ್ತೆ ಮತ್ತು ಫುಟ್ ಸ್ಟೆಪ್ ಪಟ್ಟಿ ಅಂತೀವಿ. ಒಳಗಡೆ ಕವರ್ ನಿಮ್ಗೆ ಇದು ಪಿಯಾನೋ ಫಿನಿಶ್ ಬರುತ್ತೆ, ರಿಚ್ ಲುಕ್ ಬರಬೇಕು. ಸೊ ರೂಫ್ ಟಾಪ್ ನೋಡಬಹುದು ನೀವು ಯಾವ ತರ ಇದೆ. ನೋಡಬಹುದು ಮ್ಯೂಸಿಕ್ ಸಿಸ್ಟಮ್ ಡೈಮಂಡ್ 2K ಸಿಸ್ಟಮ್ ಹಾಕಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಬ್ರೌನ್ ಮಿಕ್ಸ್ ಆಗ್ಬಿಡುತ್ತೆ, ನಿಮ್ಗೆ ಟ್ಯಾನ್ ಅಲ್ಲೂ ಮಿಕ್ಸ್ ಆಗ್ಬಿಡುತ್ತೆ. ಸೊ ಆ ಪ್ರಕಾರ ಸೀಟ್ ಕವರ್ ತಾವು ಆಂಬಿಯಂಟ್ ಲೈಟ್ ತಾವು ನೋಡಬಹುದು. ಆಂಬಿಯಂಟ್ ಲೈಟ್ ಯಾವ ತರ ಫಿಟ್ಮೆಂಟ್ ಆಗಿದೆ, ಯಾವ ತರ ಮತ್ತು ಡೋರ್ ಇಂಚಸ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಕಂಪ್ನಿಯಿಂದ ಬ್ಲಾಕ್ ಕಲರ್ ಡೋರ್ ಪ್ಯಾಡ್ ಬರುತ್ತೆ. ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ಸೀಟ್ ಕವರ್ ಏನ್ ಮಾಡಿದೀವಿ, ಸೀಟ್ ಇರ್ಲಿ, ರೂಫ್ ಇರ್ಲಿ, ಡೋರ್ ಪ್ಯಾಡ್ ಇರ್ಲಿ, ಅದೇ ಪ್ರಕಾರ ಸೀಟ್ ಇದು ಡೋರ್ ಪ್ಯಾಡ್ ಸೇಮ್ ಕಾಂಬಿನೇಷನ್ ಕೊಟ್ಟು. ಸೈಡ್ ಅಲ್ಲಿ ಬಂದಾಗ ನಿಮ್ಗೆ ಡೋರ್ ವೈಸರ್ ಆದಾದ್ಮೇಲೆ ನಿಮ್ಗೆ ಸನ್ ಫಿಲ್ಮ್ ತಾವು ನೋಡಬಹುದು. ಬಾನೆಟ್ ಲೈಟ್ ಹಾಕಿದೀನಿ. ಬಾನೆಟ್ ಕ್ಲಾಂಪ್ ಅದೇ ಒರಿಜಿನಲ್ ಕ್ಲಾಂಪ್ ಆಗಿಬಿಟ್ಟು ಬಾನೆಟ್ ಲೈಟ್ ಹಾಕಿದೀನಿ. ಆಫ್ ರೋಡಿಂಗ್ ಎಲ್ಲ ತುಂಬಾ ಯೂಸ್ ಆಗುತ್ತೆ. 11 ಹೆಡ್ಲೈಟ್ ಅಂತೀವಿ. ಆನ್ ಮಾಡಿದ ತಕ್ಷಣ ನಿಮ್ಗೆ ಬ್ಲೂ ಬರುತ್ತೆ. ಬ್ಲೂ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ವೈಟ್ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಫಿನಿಶ್ ಪಿಯಾನೋ ಫಿನಿಶ್ ಕೊಟ್ಟಿದ್ದೀನಿ. ಫಾಗ್ ಲೈಟ್ ನಿಮ್ಗೆ ಟ್ರೈ ಕಲರ್ ಬರುತ್ತೆ. ಫಸ್ಟ್ ವೈಟ್ ಬರುತ್ತೆ, ವೈಟ್ ಆದ್ಮೇಲೆ ಯೆಲ್ಲೋ ಬರುತ್ತೆ, ಯೆಲ್ಲೋ ಆದ್ಮೇಲೆ ವಾಮ್ ವೈಟ್. ಫಸ್ಟ್ ಫ್ರಂಟ್ ಅಲ್ಲಿ ಬಂದಾಗ ನಿಮ್ಗೆ ಫ್ರಂಟ್ ಗ್ರಿಲ್ LED ಗ್ರಿಲ್ ಬರುತ್ತೆ ನಿಮ್ಗೆ. ಇದು 5 DRL LED ಲೈಟ್ ಇರುತ್ತೆ. ಸೊ ಇವತ್ತು ಒಂದು ಬ್ಲ್ಯಾಕ್ ಬ್ಯೂಟಿ ಬಂದಿದೆ. ಬ್ಲ್ಯಾಕ್ ಬ್ಯೂಟಿ ಅಂದ್ರೆ VIP. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ಮಹೀಂದ್ರಾ ಥಾರ್ ಕಾಮನ್ ಡೈಲಿ ಒಂದಿಂದ 2 ವೆಹಿಕಲ್ ಮಾಡಿಫಿಕೇಶನ್ ಆಗ್ತಾನೆ ಇರುತ್ತೆ. ಸೊ ಇವತ್ತು ಒಂದು ಬ್ಲ್ಯಾಕ್ ಬ್ಯೂಟಿ ಬಂದಿದೆ. ಬ್ಲ್ಯಾಕ್ ಬ್ಯೂಟಿ ಅಂದ್ರೆ VIP ವೆಹಿಕಲ್. ಸೊ VIP ತರಾನೇ ಮಾಡಿಫಿಕೇಶನ್ ಆಗಿದೆ. ಸೊ ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಫ್ರಂಟ್ ಅಲ್ಲಿ ಬಂದಾಗ ನಿಮ್ಗೆ ಫ್ರಂಟ್ ಗ್ರಿಲ್ LED ಗ್ರಿಲ್ ಬರುತ್ತೆ ನಿಮ್ಗೆ. ಇದು 5 DRL LED ಲೈಟ್ ಬರುತ್ತೆ ಮತ್ತು ಹೆಡ್ಲೈಟ್ V11 ಹೆಡ್ಲೈಟ್ ಅಂತೀವಿ. ಆನ್ ಮಾಡಿದ ತಕ್ಷಣ ನಿಮ್ಗೆ ಬ್ಲೂ ಬರುತ್ತೆ. ಬ್ಲೂ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ವೈಟ್ ಕನ್ವರ್ಟ್ ಆಗುತ್ತೆ ನಿಮ್ಗೆ. ಸೊ ಸೆಕೆಂಡ್ ಬಂದು DRL ಸ್ಮೋಕ್ ಅಲ್ಲಿ ಬರುತ್ತೆ ನಿಮ್ಗೆ, ಇಂಡಿಕೇಟರ್ ಸಮೇತ ಬರುತ್ತೆ ನಿಮ್ಗೆ. ಸೊ ತಾವು ನೋಡಬಹುದು ಹೆಡ್ಲೈಟ್ ಮತ್ತು ಇಂಡಿಕೇಟರ್. ಇದು DRL ಅಲ್ಲಿ ನಿಮ್ಗೆ ಇಂಡಿಕೇಟರ್ ಒಂದೇ ಸತಿ ಬ್ಲಿಂಕ್ ಆಗ್ತಾ ಇದೆ ನಿಮ್ಗೆ. ಇದು ರೈಟ್ ಹಾಕಿದ್ರೆ ರೈಟ್, ಲೆಫ್ಟ್ ಹಾಕಿದ್ರೆ ಲೆಫ್ಟ್. ಮತ್ತು ಫಾಗ್ ಲೈಟ್ ನಿಮ್ಗೆ ಟ್ರೈ ಕಲರ್ ಬರುತ್ತೆ. ಫಸ್ಟ್ ವೈಟ್ ಬರುತ್ತೆ, ವೈಟ್ ಆದ್ಮೇಲೆ ಯೆಲ್ಲೋ ಬರುತ್ತೆ, ಯೆಲ್ಲೋ ಆದ್ಮೇಲೆ ವಾಮ್ ವೈಟ್. ಸೊ ಈ 3 ಕಲರು ಹೆಂಗಂದ್ರೆ ನಿಮ್ಗೆ ಫಾಗ್ ಟೈಮ್ ಇರ್ಲಿ, ರೈನಿ ಸೀಸನ್ ಇರ್ಲಿ, ನಾರ್ಮಲ್ ಟೈಮ್, ಎನಿ ಟೈಮ್ ಯಾವ ತರ ಬೇಕೋ ಆ ತರ ಯೂಸ್ ಮಾಡ್ಕೋಬಹುದು. ಸೊ ಸೆಕೆಂಡ್ ಬಂದಾಗ ಸೈಡ್ ಅಲ್ಲಿ ತಾವು ನೋಡಬಹುದು ಬಾನೆಟ್ ಲೈಟ್ ಹಾಕಿದೀನಿ. ಬಾನೆಟ್ ಕ್ಲಾಂಪ್ ಅದೇ ಒರಿಜಿನಲ್ ಕ್ಲಾಂಪ್ ಆಗಿಬಿಟ್ಟು ಬಾನೆಟ್ ಲೈಟ್ ಹಾಕಿದೀನಿ. ಆಫ್ ರೋಡಿಂಗ್ ಎಲ್ಲ ತುಂಬಾ ಯೂಸ್ ಆಗುತ್ತೆ, ರೈನಿ ಸೀಸನ್ ಇರ್ಲಿ. ಸೊ ಅದೇ ಪ್ರಕಾರ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಯೂಸ್ ಮಾಡ್ಕೋಬಹುದು. ಸೊ ಸೆಕೆಂಡ್ ಸೈಡ್ ಅಲ್ಲಿ ಬಂದಾಗ ನಿಮ್ಗೆ ಆಸ್ ಯೂಶುವಲ್ ಮಿರರ್ ಮ್ಯಾಟ್ ಫಿನಿಶ್ ಬರುತ್ತೆ ನಿಮ್ಗೆ ಮಿರರ್ ಕಂಪ್ನಿಯಿಂದ. ಸೊ ಮಿರರ್ ಫಿನಿಶ್ ಪಿಯಾನೋ ಫಿನಿಶ್ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಹ್ಯಾಂಡಲ್ ಕವರ್ ನಿಮ್ಗೆ ಇದು ಪಿಯಾನೋ ಫಿನಿಶ್ ಬರುತ್ತೆ. ಮತ್ತು ಡೋರ್ ಇಂಚಸ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಡೋರ್ ಇಂಚಸ್ ಹಾಕಿದ್ದೀನಿ. ಸೊ ಸೈಡ್ ಅಲ್ಲಿ ಬಂದಾಗ ನಿಮ್ಗೆ ಡೋರ್ ವೈಸರ್ ಆದಾದ್ಮೇಲೆ ನಿಮ್ಗೆ ಸನ್ ಫಿಲ್ಮ್ ತಾವು ನೋಡಬಹುದು. ಸನ್ ಫಿಲ್ಮ್ ಇದು ಬಂದು ಗ್ರೀನ್ ಶೇಡ್ ಇದೆ. ಬ್ಲಾಕ್ ಗೆ ಗ್ರೀನ್ ಶೇಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಲೈವ್ ಆಗಿ ನೋಡಿದ್ರೆ ಇನ್ನ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಮತ್ತು ಫ್ರಂಟ್ ಗ್ಲಾಸ್ಗೂ ಸನ್ ಫಿಲ್ಮ್ ಹಾಕಿದೀನಿ. ಗ್ರೀನ್ ಶೇಡ್ ಬರುತ್ತೆ, ಆಂಟಿ ಗ್ಲೇರ್ ಬರುತ್ತೆ. ನೈಟ್ ಟೈಮ್ ಇರ್ಲಿ, ಫಾಗ್ ಟೈಮ್ ಇರ್ಲಿ, ತುಂಬಾ ಕ್ಲಿಯರೆನ್ಸ್ ಇರುತ್ತೆ. ಮತ್ತು ಬಿಸಿಲಿನಲ್ಲಿ ನಿಮ್ಗೆ ಕಣ್ಣಿಗೆ ಬಿಸಿಲು ಹೊಡೆಯಲ್ಲ, ತುಂಬಾ ಅವಾಯ್ಡ್ ಆಗುತ್ತೆ ನಿಮ್ಗೆ. ಆಂಟಿ ಗ್ಲೇರ್ ಇರುತ್ತೆ. ಇಂಟೀರಿಯರ್ ಬಂದಾಗ ತಾವು ನೋಡಬಹುದು ಡೋರ್ ಪ್ಯಾಡ್ ಕಂಪ್ನಿಯಿಂದ ಬ್ಲಾಕ್ ಕಲರ್ ಡೋರ್ ಪ್ಯಾಡ್ ಬರುತ್ತೆ. ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ಸೀಟ್ ಕವರ್ ಏನ್ ಮಾಡಿದೀವಿ, ಸೀಟ್ ಇರ್ಲಿ, ರೂಫ್ ಇರ್ಲಿ, ಡೋರ್ ಪ್ಯಾಡ್ ಇರ್ಲಿ, ಅದೇ ಪ್ರಕಾರ ಸೀಟ್ ಇದು ಡೋರ್ ಪ್ಯಾಡ್ ಸೇಮ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಫಸ್ಟ್ ಆಂಬಿಯಂಟ್ ಲೈಟ್ ತಾವು ನೋಡಬಹುದು. ಆಂಬಿಯಂಟ್ ಲೈಟ್ ಯಾವ ತರ ಫಿಟ್ಮೆಂಟ್ ಆಗಿದೆ, ಯಾವ ತರ ಲುಕ್ ಬಂದಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇಂಟೀರಿಯರ್ ತಾವು ನೋಡಬಹುದು. ಸೀಟ್ ಕವರ್ ಕಾಂಬಿನೇಷನ್ ಟ್ಯಾನ್ ಕಲರ್, ತುಂಬಾ ವೆಹಿಕಲ್ ಅಲ್ಲಿ ಟ್ಯಾನ್ ಕಲರ್ ನೋಡಿರ್ತೀರಾ. ತುಂಬಾ ಲೈಟ್ ಕಲರ್ ಟ್ಯಾನ್, ಕಣ್ಣಿಗೆ ಹೊಡೆಯೋ ತರ ಟ್ಯಾನ್ ಕಲರ್ ಆಗಿಬಿಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಬ್ರೌನ್ ಮಿಕ್ಸ್ ಆಗ್ಬಿಡುತ್ತೆ ನಿಮ್ಗೆ, ಟ್ಯಾನ್ ಅಲ್ಲೂ ಮಿಕ್ಸ್ ಆಗ್ಬಿಡುತ್ತೆ. ಸೊ ಆ ಪ್ರಕಾರ ಸೀಟ್ ಕವರ್ ತಾವು ನೋಡಬಹುದು. ಆ ಫಿನಿಶಿಂಗು, ಆ ಫಿಟ್ಮೆಂಟ್ ಮತ್ತು ಆ ಥ್ರೆಡ್ಡಿಂಗು, ಜಸ್ಟ್ ಥ್ರೆಡ್ಡಿಂಗ್ ಅಲ್ಲೇ ಡಿಸೈನ್ ಕೊಟ್ಟಿದ್ದೀವಿ ನಾವು. ತಾವು ನೋಡಬಹುದು ಥ್ರೆಡ್ಡಿಂಗು, ಆ ಡಿಸೈನ್ ಸಿಂಪಲ್ ಅಂಡ್ ಬ್ಯೂಟಿಫುಲ್. VIP ವೆಹಿಕಲ್ ಅಂದ್ರೆ VIP ತರಾನೇ ರಿಚ್ ಲುಕ್ ಬರಬೇಕು. ಸೊ ರೂಫ್ ಟಾಪ್ ನೋಡಬಹುದು ನೀವು ಯಾವ ತರ ಇದೆ. ನೋ ಡೈಮಂಡ್, ನೋ ಪ್ಲೇನ್, ಬರೀ ಸ್ಕ್ವೇರ್ ತರ ಒಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಮತ್ತು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಂದಾಗ ತಾವು ನೋಡಬಹುದು. ಮ್ಯೂಸಿಕ್ ಸಿಸ್ಟಮ್ ಡೈಮಂಡ್ 2K ಸಿಸ್ಟಮ್ ಹಾಕಿದ್ದೀನಿ. ಡೈಮಂಡ್ 2K ಮತ್ತು ಇದರಲ್ಲಿ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ತಾವು ನೋಡಬಹುದು. ಫ್ರಂಟ್
ಯಾವ ತರ ಕ್ಲಾರಿಟಿ ಇದೆ, ಹಿಂದೆದ್ ಬೇಕಂದ್ರೆ ಹಿಂದೆದು, ಫ್ರಂಟ್ ಬೇಕಂದ್ರೆ ಫ್ರಂಟ್, ರೆಕಾರ್ಡಿಂಗ್ ಸಮೇತ ಆಗತ್ತೆ ನಿಮ್ಗೆ. ಲೈವ್ ನೋಡ್ಬೇಕಂದ್ರೆ ಲೈವ್ ನೋಡ್ಕೋಬಹುದು ಇದರಲ್ಲಿ. AC ವೆಂಟ್ಸ್ ತಾವು ನೋಡ್ಬೋದು, ಕಂಪ್ನಿಯಿಂದ ಪ್ಲೇನ್ ಕೊಟ್ಟಿರ್ತಾರೆ. ನಾವು AC ವೆಂಟ್ ಚೇಂಜ್ ಮಾಡಿದೀವಿ ವಿತ್ ಲೈಟ್. ಇದರಲ್ಲೂ ನಿಮ್ಗೆ ಕಲರ್ ಯಾವ್ದು ಬೇಕೋ ಆ ತರ ಚೇಂಜ್ ಮಾಡ್ಕೋಬಹುದು. ಈ ಗ್ರಾಬ್ ಹ್ಯಾಂಡಲ್ ತುಂಬಾ ಯೂಸ್ಫುಲ್ ಆಗುತ್ತೆ ಒಳಗಡೆ ಥಾರ್ಗೆ ಸ್ಪೆಷಲಿ, ಯಾಕಂದ್ರೆ ಹೈಟ್ ಇರೋ ತರ ಗಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಗಾಡಿಗೆ. ಸೊ ಒಳಗಡೆ ಫುಟ್ ಮ್ಯಾಟಿಗೆ ಬಂದಾಗ 70 ಮ್ಯಾಟ್ ಹಾಕಿದ್ದೀನಿ. 70 ಮ್ಯಾಟ್ ತಾವು ನೋಡ್ಬೋದು ಯಾವ ತರ ಫಿನಿಶಿಂಗ್ ಇದೆ. ಥಾರ್ ಅಂತ ಬ್ಯಾಚನ್ನು ಬರುತ್ತೆ ಮತ್ತು ಫುಟ್ ಸ್ಟೆಪ್ ಪಟ್ಟಿ ಅಂತೀವಿ. ಒಳಗಡೆ ಆಚೆ ಬರೋ ಟೈಮಲ್ಲಿ ಈ ಫುಟ್ ಪಟ್ಟಿನಲ್ಲಿ ಸ್ಕ್ರಾಚಸ್ ಆಗಬಾರ್ದು ಅಂತ ಥಾರ್ ಅಂತ ಬ್ಯಾಚನ್ನು ಬಂದ್ಬಿಡುತ್ತೆ, ಲುಕ್ಕನ್ನು ಬರುತ್ತೆ ಮತ್ತು ಫುಟ್ಬೋರ್ಡ್ ಪಟ್ಟಿಗೆ ನಿಮಗೆ ಸೇಫ್ಟಿ ಸ್ಕ್ರಾಚಸ್ ಬರಲ್ಲ ನಿಮಗೆ. ಮತ್ತು ಸೈಡಲ್ಲಿ ಬಂದಾಗ ಕಸ್ಟಮರ್ದು ಒಂದು ಲೋಗೋ, ಆ ಲೋಗೋ ಪ್ರಕಾರ ಅವ್ರ ಆಲ್ಫಾಬೆಟ್ಸ್ ಏನ್ ಹಾಕಿದ್ದಾರೆ ಅದಕ್ಕೆ ನಾವು ಏನ್ ಮಾಡಿದೀವಿ, ಈ ತರ ಡಿಸೈನ್ ಕೊಟ್ಬಿಟ್ಟು ಅವ್ರ ಲೋಗೋ ಹೇಳಿದ್ರು ಆ ಲೋಗೋ ಪ್ರಕಾರ ನಾವು ಡಿಸೈನ್ ಮಾಡಿದೀವಿ. ಮತ್ತು ಡೀಸೆಲ್ ಟ್ಯಾಂಕು, ಇವಾಗ ಡೀಸೆಲ್ ಹಾಕ್ತಾರೆ, ಪೆಟ್ರೋಲು ಡೀಸೆಲ್ ಸುಮಾರು ಜನ ಸ್ಟಿಕ್ಕರ್ಗಳಲ್ಲಿ ಹಾಕ್ಬಿಡ್ತಾರೆ. ಈ ಬ್ಯಾಚ್ ನೋಡ್ಬೋದು, ಕಂಪ್ನಿಯಿಂದ ಹೆಂಗ್ ಬ್ಯಾಚ್ ಬರುತ್ತೆ ಥಾರ್ 4x4 ಅಂತ, ಆ ಪ್ರಕಾರನೇ ಡೀಸೆಲ್ ಅಂತ ಹೆಸರು ಹಾಕಿದೀವಿ. ಒರಿಜಿನಾಲಿಟಿ ಕಾಣಬೇಕು, ಯಾಕಂದ್ರೆ VIP ವೆಹಿಕಲ್ VIP ತರಾನೇ ಫಿಟ್ಮೆಂಟ್ ಆಗ್ಬೇಕು ಎಲ್ಲ ಪ್ರಾಡಕ್ಟ್ಸು. ಸೊ ಬ್ಯಾಕ್ ಸೈಡ್ ಅಲ್ಲಿ ಬಂದಾಗ ಟೇಲ್ ಲೈಟು ಇನ್ಫಿನಿಟಿ ಡಿಸೈನು, BMW ಡಿಸೈನ್ ಅಂತಾರೆ, ಇನ್ಫಿನಿಟಿ ಡಿಸೈನ್ ಅಂತಾರೆ, X ಡಿಸೈನ್ ಅಂತಾರೆ, ಯಾವ ತರ ಬೇಕೋ ಆ ತರ ಇಟ್ಕೋಬಹುದು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನು ಟೇಲ್ ಲೈಟು. ಮತ್ತು ಕೆಳಗಡೆ ಅದೇ ಡಿಸೈನ್ ಪ್ರಕಾರ ನಿಮ್ಗೆ ರಿಫ್ಲೆಕ್ಟರ್ ಬರುತ್ತೆ ನಿಮ್ಗೆ. ಮತ್ತು ಬ್ಯಾಕ್ ಸೈಡ್ ಕೂಡ ಸನ್ ಫಿಲ್ಮ್ ನೋಡ್ಬೋದು, ಗ್ರೀನ್ ಶೇಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. 45 to 50% ಹೀಟ್ ರಿಜೆಕ್ಷನ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಥಾರಿನ VIP ಥಾರಿನ ಕಸ್ಟಮರ್ ಇಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕೇಳೋಣ ಹೆಂಗಿದೆ ಕೆಲಸ, ನಮ್ಮ ಎಕ್ಸ್ಪೀರಿಯನ್ಸು ಎಲ್ಲ ಕೇಳೋಣ. ಸೊ ಎಲ್ಲಿಂದ ಬಂದಿದ್ದಾರೆ ಅದನ್ನು ಕೇಳೋಣ. ಸೊ ನಮಸ್ತೆ ಸರ್. ನಮಸ್ತೆ ನೌಷಾದ್, ಥ್ಯಾಂಕ್ ಯು ಸೋ ಮಚ್. ನಾನು ಬಂದು KR ಪುರಂ ಇಂದ ಬಂದಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದ ಇದು ನೋಡಿದ್ದು ರೆಟ್ರೋದು. ಸುಮಾರು ರಿವ್ಯೂಸ್ ನೋಡಿ, ಸುಮಾರು ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿದ್ಮೇಲೆ ನಿಮ್ ರಿವ್ಯೂಸ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಿಮ್ ಜೊತೆ 2-3 ಸತಿ ಚಾಟ್ ಮಾಡಿದೆ. ಡೈರೆಕ್ಟ್ ಆಗಿ ನಾನು 2 ಗಾಡಿ ತಗೊಂಡ್ಬಂದಿದ್ದೆ ಇಲ್ಲಿ. ಬಲಿನೋದು ಚಿಕ್ಕ ಕೆಲಸ ಮಾಡಿಸಿದೀವಿ, ಬಟ್ ಥಾರ್ ಮಾತ್ರ ನನಗೆ ನಿಜವಾಗ್ಲೂ ಒಂದು VIP ವೆಹಿಕಲ್ ಆಗಿ ಕೊಟ್ಟಿದ್ದೀರಾ. ಬಹಳ ಚೆನ್ನಾಗಿ ಮಾಡಿದೀರಾ. ಸೀಟ್ ಕವರ್ಸ್ ಆಗ್ಲಿ, ಲೈಟಿಂಗ್ಸ್ ಆಗ್ಲಿ, ಪ್ರೈಸಸ್ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ನಮ್ ಫೇವರಬಲ್ ಆಗಿ ಕಸ್ಟಮರ್ಸ್ ಆಲ್ವೇಸ್ ಸ್ಯಾಟಿಸ್ಫೈ ಆಗಿ ನಾವು ಹೋಗೋದು ಇಲ್ಲಿ ಬಂದ್ಮೇಲೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕೂತಿದ್ದಕ್ಕೆ ನಾನು ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್. ಎಸ್ಪೆಷಲಿ ಆಲ್ ದಿ ವರ್ಕರ್ಸ್ ವೆರಿ ಕೋಆಪರೇಟಿವ್, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ವರ್ಕ್ ಸೀಟ್ಸ್ ಎಲ್ಲ ನಾವು ಆಚೆ ಕಡೆ ಎಲ್ಲೂ ಮಾಡಿಲ್ಲ, ನಿಮ್ ಕಣ್ ಮುಂದೆ ಕಟಿಂಗ್ ಆಯ್ತು, ಸ್ಟಿಚಿಂಗ್ ಇಲ್ಲೇ ಆಯ್ತು, ಫಿಟ್ಮೆಂಟ್ ಅಲ್ಟಿಮೇಟ್ ಆಗಿದೆ. ವೆರಿ ಗುಡ್ ಮೆಟೀರಿಯಲ್. ಸೊ ಟೋಟಲ್ ಸ್ಯಾಟಿಸ್ಫೈಡ್ ಆಗಿದ್ದೀರಲ್ಲ. ಬೇರೆ ಯಾವ್ದಾದ್ರು ಇಲ್ಲಿ ಬಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ ಕಾರ್ನ ಬಿಟ್ಟು ಹೋಗ್ಬೋದು. ಅಷ್ಟು ಅದ್ಭುತವಾಗಿ ಇವ್ರು ಕೆಲಸ ಮಾಡ್ಕೊಡ್ತಾರೆ. ಅದು 100% ನನ್ನ ಕಡೆಯಿಂದ ಗ್ಯಾರಂಟಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರೆಟ್ರೋ ಕಾರ್ ಕೇರ್ ಅಲ್ಲಿ ವರ್ಕ್ ನಾವು ವಿಡಿಯೋ ಶೂಟು ಆ ತರ ಈ ತರ ಕ್ಲಾರಿಟಿನಲ್ಲಿ ಎಲ್ಲ ತೋರಿಸ್ಕೊಡಲ್ಲ. ಏನಿದೆ ವರ್ಕ್ ಅದೇ ತೋರಿಸ್ಕೊಡೋದು. ಸೊ ನಾವೆಲ್ಲ ನೋಡಿ, ಸೀಟ್ ಕವರ್ ಎಲ್ಲ ನಮ್ ಒಂದು ಸ್ವಂತ ಮಷಿನ್ಸ್ಗಳೈತೆ. ಸೀಟ್ ಕವರ್ ಇರಲಿ, ಮಟೀರಿಯಲ್ ಇರಲಿ, ಕಣ್ಮುಂದೆನೆ ನಿಮ್ಗೆ ಸ್ಟಿಚಿಂಗ್ ಆಗತ್ತೆ, ಕಟಿಂಗ್ನು ಅಲ್ಲೇ ಕಣ್ಮುಂದೆನೆ ಆಗತ್ತೆ. ಫಾರ್ಮ್ ಯಾವ್ದು ಆಗ್ತಾ ಇದಾರೆ ಮತ್ತು ಸ್ಟಿಚಿಂಗ್ ಯಾವ ತರ ಆಗ್ತಾ ಇದಾರೆ, ಥ್ರೆಡ್ ಅಲ್ಲೂ ಡಿಫ್ರೆನ್ಸ್ ಬರುತ್ತೆ. ಅಕಸ್ಮಾತ್ ಥ್ರೆಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರು ಒಂದು 600 ಇಂದ 700 ರೂಪಾಯಿ ಮಿಕ್ಬಿಡತ್ತೆ. ಸೊ ಇಲ್ಲೆಲ್ಲಿ ಎಲ್ಲೂ ಹೋಗ್ಬೇಡಿ, ವಿಚಾರಿಸಿ ಫಸ್ಟ್ ಬಂದು ಮಟೀರಿಯಲ್ ನೋಡಿ, ಥ್ರೆಡ್ಡಿಂಗ್ ನೋಡಿ, ವರ್ಕ್ ಯಾವ ತರ ಆಗ್ತಾ ಇದೆ ನೋಡ್ಕೊಂಡು ನಿಮ್ ಕಾರಿನ ನಿಮ್ ಸ್ಪೆಷಲಿ ಏನ್ ಥಿಂಕ್ ಮಾಡಿರ್ತೀರ ಮಾಡಿಫಿಕೇಶನ್ಗೆ ಆ ಪ್ರಕಾರ ಮಾಡ್ಕೊಂಡು ಹೋಗಿ. ಇವ್ರು ಸ್ಯಾಟಿಸ್ಫೈಡ್ ಆಗಿದ್ದಾರೆ. ನೀವು ನಿಮ್ ಕಾರನ್ನು ಇದ್ರೆ ನೀವು ತಗೊಂಡ್ ಬಂದ್ರೆ ನಿಮ್ಗೂ ಸ್ಯಾಟಿಸ್ಫೈಡ್ ಮಾಡಿ ಕಳಿಸ್ತೀವಿ ಮಾಡಿಫಿಕೇಶನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ಬರಬೇಕು, ಬಂದು ರೆಟ್ರೋ ಕಾರ್ಸ್ ಅಲ್ಲಿ ನಿಮ್ ಕಾರ್ಗಳನ್ನ ಮಾಡಿಫೈ ಮಾಡಿಸಿ. ಥ್ಯಾಂಕ್ ಯು.